ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಕಾವೇರಿ ಅಪಾಯದಿಂದ ಪಾರಾದ್ಲು. ಆದ್ರೆ ಅಂದ್ರೆ ಏನಾಯ್ತು ಸರ್ಸು? ಮಗು ಉಳಿಲಿಲ್ಲ. ಅಯ್ಯೋ, ಹಣೆಗೆ ಪೆಟ್ಟಾಗಿ ಬ್ಯಾಂಡೇಜ್ ಮಾಡಿದ್ದಾರೆ. ಬಲಗೈ ಕೂಡ ಮುರಿದಿದೆ. ಅದಕ್ಕೂ ಸಣ್ಣದಾಗಿ ಆಪರೇಷನ್ ಮಾಡಿದ್ದಾರೆ. ಸರ್ಸು, ಏನ್ ಹೇಳ್ತಿದ್ಯಾ ನೀನು? ನೀನ್ ಹೇಳ್ತಿರೋದೆಲ್ಲ ನಿಜಾನಾ? ಹೌದು. ಆಕ್ಸಿಡೆಂಟ್ ಆಗಿ ಕಾವೇರಿ ಹೊಟ್ಟೆಗೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ಮಗು ಸತ್ತಿದೆ. ಅದೇ ಕಾರಣ ಕಾವೇರಿ ಸಹ ಪ್ರಜ್ಞೆ ತಪ್ಪಿದ್ದಾಳೆ. ಇನ್ನು ಕಾವೇರಿಗೆ ಪ್ರಜ್ಞೆ ಬಂದಿಲ್ಲ. ಈಗಷ್ಟೇ ಆಪರೇಷನ್ ಮುಗ್ದಿದೆ. ಸ್ವಲ್ಪ ಹೊತ್ತಿಗೆ ಐಸಿಯುಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಸರ್ಸು. ಸರಿ, ಕಾವೇರಿ ನೋಡ್ಕೊಂಡು ತಕ್ಷಣ ಬರ್ತೀನಿ. ಅಮ್ಮಂಗೆ ಹೇಳ್ಬಿಡು. ಸರಿ. ದೇವ್ರೆ, ಎಂತ ದೊಡ್ಡ ಪಾಪದ ಹೊರೆನ ನನ್ನ ಮೇಲೆ ಒರೆಸ್ಬಿಟ್ಟೆ. ಯಾವ ಜನ್ಮದ ಯಾವ ಶಾಪದ ಫಲನೋ ಏನೋ. ಮಗಳು ಮಾಡಿದ ಮೋಸಕ್ಕೆ, ಹೆತ್ತ ಹೊಟ್ಟೆ ಸಂಕಟಕ್ಕೆ ಕೋಪದಲ್ಲಿ ಆಡಬಾರ್ದು ಮಾತುಗಳನ್ನ ಆಡ್ಬಿಟ್ಟೆ. ಆದ್ರೆ ಅದೇ ರೀತಿ ಆ ಮಗು ಜೀವ ಹೋಗ್ಬಿಡ್ತಲ್ಲ. ನಾನು ಏನ್ ಮಾಡ್ಲಿ?